ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಅಮ್ಮು ಈ ರೀತಿ ರೆಡಿಯಾಗಿದ್ದಾಳೆ. ನಾವು ಕೂಡ ರೆಡಿಯಾಗಿಬಿಟ್ಟು ಕೂತ್ಕೊಂಡಿದ್ದೀವಿ. ಬೆಳಗ್ಗೆ ಈಗ 11:30 ಆಗಿದೆ ಟೈಮು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀರಾ? ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಒಂದು ಸುಂದರವಾದ ಪ್ಲೇಸಿಗೆ ಇವತ್ತು ಹೋಗ್ತಾ ಇದ್ದೀನಿ. ನಿಮಗೂ ಕೂಡ ಆ ಪ್ಲೇಸನ್ನು ತೋರಿಸ್ತೀನಿ. ಖಂಡಿತ ಸ್ಕಿಪ್ ಮಾಡ್ತೀರಾ ನನ್ನ ಪೂರ್ತಿ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಕಾರಲ್ಲಿ ತಮ್ಮ ಬಸ್ ಸ್ಟ್ಯಾಂಡಿಗೆ ಬಿಟ್ಟ. ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಂದ ಬರ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ನೋಡಿ ಹಾಗೇ ಬಂದ್ವಿ. ಅಮ್ಮಗೆ ಏನಾದರೂ ತಿನ್ನಿಸೋಣ ಅಂತ ಅಂದ್ಬಿಟ್ಟು ತಿನ್ನಿಸಿದ್ವಿ, ಪೂರಿ ಅದು. ಈಗ ಮತ್ತೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಬಂದಿದ್ದು 1:30 ಆಯಿತು ಬರೋ ಅಷ್ಟರಲ್ಲಿ. 1:30ಗೆ ಕ್ಲೋಸ್ ಆಗಿಬಿಡುತ್ತಂತೆ ಫ್ರೆಂಡ್ಸ್. ಇಸ್ಕಾನ್ ಟೆಂಪಲ್ ಅಂತ ಇದು. ಮತ್ತು 4 ಗಂಟೆಗೆ ಸ್ಟಾರ್ಟ್ ಆಗುತ್ತಂತೆ. ಹಾಗಾಗಿ 4 ಗಂಟೆವರೆಗೂ ಇಲ್ಲಿ ಕಾಯ್ತಾ ಕೂತಿದ್ವಿ. ನೋಡಿ ಫ್ರೆಂಡ್ಸ್, ದೇವಸ್ಥಾನ ನಾವು ಇಲ್ಲಿಂದ ಈ ರೀತಿ ಕಾಣಿಸ್ತಾ ಇದೆ. ಒಳಗಡೆ ಹೋಗ್ತಾ ಹೋಗ್ತಾ ನಿಮಗೆ ಪೂರ್ತಿ ವಿಡಿಯೋ ನಾನು ತೋರಿಸ್ತೀನಿ. ಖಂಡಿತ ನೀವು ಮಿಕ್ಸ್ ಮಾಡ್ದಿರ ನೋಡ್ರಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಆ ರೀತಿ ಇದೆ ಫ್ರೆಂಡ್ಸ್. ನೋಡಿ, ಈಗ ಇಲ್ಲಿ ನಾವು ವೇಟ್ ಮಾಡ್ತಾ ಇದ್ದೀವಿ. 4:30 ತನಕ ಹಾಗೋ ಹೀಗೋ ಕಾಲ ಕಳೆದ್ವಿ. 4 ಗಂಟೆ ಆದಮೇಲೆ ಒಳಗಡೆ ಬಿಟ್ಟರು ಫ್ರೆಂಡ್ಸ್. ಅಲ್ಲಿ ಚೆಕ್ಕಿಂಗ್ ಇರುತ್ತೆ, ಬ್ಯಾಗ್ ಚೆಕ್ಕಿಂಗ್, ಮತ್ತು ನಮ್ಮನ್ನು ಕೂಡ ಚೆಕ್ ಮಾಡ್ತಾರೆ. ಅದೆಲ್ಲ ಚೆಕ್ಕಿಂಗ್ ಆದಮೇಲೆ 4:30 ಆದಮೇಲೆ ಒಳಗಡೆ ನಮಗೆ ಬಿಡ್ತಾರೆ. ಈಗ ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೋದ್ಮೇಲೆ ಅಲ್ಲಿ ಒಂದು ಕ್ಯೂ ಇರುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಕ್ಯೂ ಅಲ್ಲಿ ನಿಂತಿದ್ದೀವಿ ನಾವು ಇವಾಗ. ಈಗ ಇಲ್ಲಿ ಕ್ಯೂ ಅಲ್ಲಿ ನಿಂತ ಮೇಲೆ ಒಂದೊಂದೇ ಲೈನನ್ನು ಬಿಡ್ತಾರೆ. ಬಿಟ್ಟ ತಕ್ಷಣ ಹೊರಟಿದ್ದೀವಿ ಫ್ರೆಂಡ್ಸ್. ನಾನಿವಾಗ ಹೊರಟಿದ್ದೀವಿ. ನೋಡಿ, ಇಲ್ಲಿಂದ ತೋರಿಸ್ತೀನಿ ನೋಡಿ. ನಾನು ದೇವಸ್ಥಾನ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ, ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿ ಕಟ್ಟಿಂಗ್ ಮಾಡಿದ್ದಾರೆ ಗಿಡಗಳನ್ನೆಲ್ಲ. ಈಗ ನೋಡಿ ಫ್ರೆಂಡ್ಸ್, ದೇವಸ್ಥಾನ ಎಂಟ್ರಿಗೆಲ್ಲಿ ಬಂದ್ವಿ ನಾವು. ಹಾಗೆಯೇ ಒಂದು ಸ್ವಲ್ಪ ಫೋಟೋಸ್ ತಕ್ಕೊಂಡು ಒಳಗಡೆ ಹೊರಟ್ವಿ. ಒಳಗಡೆ ಹೊರಡ್ತಾ ನಾನು ವಿಡಿಯೋ ಪೂರ್ತಿಯಾಗಿ ಮಾಡಿ ನಿಮಗೆ ತೋರಿಸ್ತೀನಿ. ಒಳಗಡೆ ಮಾಡುವಾಗಿಲ್ಲ, ಆದ್ರೂ ನಿಮಗೆಲ್ಲ ತೋರಿಸ್ಬೇಕಂತ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ನಾನು ಈ ರೀತಿ ರೆಡಿಯಾಗಿದ್ದೀನಿ. ನೋಡಿ, ದೇವಸ್ಥಾನ ಮೊದಲನೇ ಹಂತ ಇದು. ತುಂಬಾ ಚೆನ್ನಾಗಿದೆ ಒಳಗಡೆ ನೋಡೋದಕ್ಕೆ. ನೋಡಿ ಫ್ರೆಂಡ್ಸ್, ಇದು ಒಳಗಡೆ. ಈಗ ಒಳಗಡೆ ಬಂದ ತಕ್ಷಣ ಈ ರೀತಿ ಒಂದು ಕಂಬ ಇರುತ್ತೆ. ದೇವಸ್ಥಾನ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಈಗ ಒಳಗಡೆ ಬರ್ತಾ ಇದ್ದೀವಿ ನಾವು. ಈ ರೀತಿ ಒಳಗಡೆ ಬಂದ ತಕ್ಷಣ ಇಲ್ಲಿ ಒಂದು ದೇವ್ರು ಇರುತ್ತೆ. ಇಲ್ಲಿ ಆಚೆ ವಿಡಿಯೋ ಮಾಡ್ಬೋದು. ದೇವಸ್ಥಾನ ದೇವ್ರು ಇರುತ್ತಲ್ವ ಗರ್ಭಗುಡಿಯಲ್ಲಿ, ಅಲ್ಲಿ ವಿಡಿಯೋ ಮಾಡೋ ರೀತಿ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಆದ್ರೂ ಕೂಡ ನಾನು ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೀನಿ, ನಿಮಗೆಲ್ಲ ತೋರಿಸ್ಬೇಕು ಅಂತ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದ ತಕ್ಷಣ 2 ದೇವರನ್ನು ಈ ರೀತಿ ಇಟ್ಟಿದ್ದಾರೆ. ಇದ್ರ ಮುಂದೆನೇ ಇನ್ನೊಂದು ದೇವರು. ಅದಾದಮೇಲೆ ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ಮೇಲೆ ಬರಬೇಕು. ಮೇಲೆ ಬರುವಾಗ ನೋಡಿ ಫ್ರೆಂಡ್ಸ್, ಒಂದೊಂದೇ ಗೋಪುರ ಕಾಣಿಸ್ತಿದೆ. 3 ಸ್ಟೆಪ್ ಇದೆ ನೋಡಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ವಾ. ತುಂಬ ಸುಂದರವಾಗಿದೆ ಫ್ರೆಂಡ್ಸ್ ಇಸ್ಕಾನ್ ಟೆಂಪಲ್. ನೋಡಿ ಇಲ್ಲಿ. ಈಗ ಈ ಗರ್ಭಗುಡಿಯಲ್ಲಿ ನಾವು ಹೋಗಬೇಕು. ಇಲ್ಲಿ ಒಂದು ದೇವರಿದೆ. ಇದು ವೆಂಕಟರಮಣ ಸ್ವಾಮಿ. ಇಲ್ಲಿ ಕೈ ಮುಕ್ಕೊಂಡು ಮತ್ತೆ ಇವಾಗ ಮೇನ್ ಕೃಷ್ಣನ ದೇವಸ್ಥಾನ ಇಲ್ಲಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಒಳಗಡೆ ವಿಡಿಯೋನೇ ಮಾಡಬಾರ್ದು, ಅದು ಪೂರ ಗೋಲ್ಡ್ ಅಂತೆ. ವಿಡಿಯೋನ ಮಾಡಬಾರ್ದು ಅಂತಾರೆ. ಆದರೂ ನಿಮಗೆಲ್ಲ ತೋರಿಸ್ಬೇಕಲ್ವ ಅಂತ ಅಂದ್ಬಿಟ್ಟು ರಿಸ್ಕ್ ತಗೊಂಡು ವಿಡಿಯೋನ ಮಾಡ್ತಾಯಿದ್ದೀನಿ. ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಒಳಗಡೆ. ಇದು ಮೇನ್ ಕೃಷ್ಣನ ದೇವಸ್ಥಾನ. ಇಸ್ಕಾನ್ ಟೆಂಪಲಲ್ಲಿ ಮೇನ್ ಕೃಷ್ಣ ಇಲ್ಲೇ ಇರೋದು ಫ್ರೆಂಡ್ಸ್. ಮತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಅಲ್ಲೂ ಕುತ್ಕೊಂಡಿದ್ವಿ. ಆಮೇಲೆ ಬಂದ್ವಿ ಫ್ರೆಂಡ್ಸ್. ಪ್ರಸಾದ ಕೊಡ್ತಾರೆ ಅಂತ ಅಂದರು, ಅಲ್ಲಿಂದ ಬಂದ್ವಿ. ಇಲ್ಲಿ ನಿಮಗೆ ಏನು ಬೇಕು, ಬುಕ್ಸ್ ಬೇಕೋ, ಕೃಷ್ಣಂದು ವಿಗ್ರಹ, ನಿಮಗೆ ಏನೇನು ಐಟಮ್ಸ್ ಬೇಕೋ ಅದೆಲ್ಲ ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನೋಡಿ, ನಾನು ಒಂದೊಂದಾಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ನನಗೇನು ನೆನಪು ಬಂತು ಅಂತ ಅಂದರೆ,
ಆ, ನಾವು ಬೆಂಗಳೂರಲ್ಲಿ ಹೈಸ್ಕೂಲಲ್ಲಿ ಓದುವಾಗ ನಮಗೆ ಇಸ್ಕಾನ್ ಟೆಂಪಲ್ಲಿಂದ ಊಟ ಬರ್ತಿತ್ತು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರ್ತಿತ್ತು. ಶನಿವಾರ ನಮಗೆ ಸ್ವೀಟನ್ನು ಕೊಡ್ತಾಯಿದ್ರು, ಸಿಹಿ ಪೊಂಗಲ್ ಅಂತ ಅಂದ್ಬಿಟ್ಟು. ಅದನ್ನಂತೂ ಮರೆಯೋದೇ ಇಲ್ಲ ನಾನು, ಅಷ್ಟು ಚೆನ್ನಾಗಿರ್ತಿತ್ತು. ಮತ್ತು ಇಲ್ಲಿ ಗೋಲ್ಡ್ ಕಲರ್ ಸೀರೆ ಉಟ್ಕೊಂಡು ನಿಂತಿದ್ರಲ್ವ ಫ್ರೆಂಡ್ಸ್, ಅವರು ಒಂದು ಕೆಲಸ ಮಾಡಿದ್ರು ಅಲ್ಲಿ, ನನಗಿಷ್ಟ ಆಗಿಲ್ಲ. ಹಾಗಾಗಿ ನಾನು ಡೈರೆಕ್ಟಾಗೆ ಕೇಳಿದೆ, ಇಷ್ಟು ಸುಂದರವಾದ ದೇವಸ್ಥಾನದಲ್ಲಿ, ಇಷ್ಟು ದೊಡ್ಡ ದೇವಸ್ಥಾನದಲ್ಲಿ ಎಲ್ಲಿ ನೋಡಿದ್ರೂ CC ಕ್ಯಾಮ್ರಾ ಇದೆ, ಆದ್ರೂ ಅವರು ಒಂದು ದೊಡ್ಡ ವಿಗ್ರಹವನ್ನು ತಗೊಂಡ್ಬಿಟ್ಟು ಯಾರಿಗೂ ಗೊತ್ತಿಲ್ದಿರ ಬ್ಯಾಗಲ್ಲಿ ಇಟ್ಕೊಂಡ್ರು. ಅದನ್ನು ನಾನು ನೋಡಿ ಕೇಳಿದೆ, ಯಾಕೆ ಹಿಂಗೆ ಇಟ್ಕೊಂಡ್ರೆ ಅಂತ ಅಂದ್ಬಿಟ್ಟು. ಅವ್ರು ಹೇಳಿದ್ರು, ನಾನು ಪರ್ಚೇಸ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ, ಮತ್ತು ಪರ್ಚೇಸ್ ಮಾಡೋದಾದರೆ ಬ್ಯಾಗಲ್ಲಿ ಏನಕ್ಕೆ ಇಟ್ಕೊಂಡ್ರಿ ಅಂತ ಕೇಳಿದೆ. ಆದ್ರೂ ನಾನು ಮಿಸ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬ್ಯಾಗಲ್ಲಿ ಇಟ್ಕೊಂಡೆ. ನೀವೇನು ಜನ ಅಪ್ಪ, ದುಡ್ಡು ಕೊಡ್ತೀನಿ ನಾನು ಅದಕ್ಕೆ ಅಂತ ಅಂದರು. ನಮ್ಮನ್ನೇ ಬೈದರು ಫ್ರೆಂಡ್ಸ್ ಅವರು, ಕಳ್ತನ ಮಾಡಿ, ಅದೇನೋ ಅಂತಾರಲ್ಲ, ಕಳ್ತನ ಮಾಡೋರಿಗೆ ತುಂಬ ಧೈರ್ಯ ಅಂತ, ಹಾಗಾಯಿತು. ಕಳ್ತನ ಮಾಡಿದ್ದಲ್ಲದೆ ನಮ್ಮನ್ನೇ ಬೈದರು, ಏನು ಜನ ನೀವು, ನಾನು ದುಡ್ಡು ಕೊಡ್ತೀನಿ ಅಂತ ಅಂದ್ಬಿಟ್ಟು. ಲಾಸ್ಟಿಗೂ ಕೊಡಲಿಲ್ಲ. ನಾವು ಯಾರಿಗೂ ಹೇಳೋಕ್ಕೆ ಹೋಗಿಲ್ಲ, ಅವ್ರ ಕರ್ಮ ಅವ್ರಿಗೆ ತಿನ್ನುತ್ತೆ ಅಂತ ಅಂದ್ಬಿಟ್ಟು. ಇಂಥ ದೊಡ್ಡ ದೇವಸ್ಥಾನ, ಇಂಥ ಪುಣ್ಯಸ್ಥಾನದಲ್ಲಿ ಈ ಥರ ಎಲ್ಲ ಕಳ್ತನ ಮಾಡ್ತಾರಲ್ಲ ಅಂದ್ಕೊಂಡು ಮಾತಾಡಿಕೊಂಡು ಬಂದ್ವಿ ಫ್ರೆಂಡ್ಸ್. ನೋಡಿ, ನಿಮಗೆ ಯಾವ ರೀತಿ ಐಟಮ್ಸ್ ಬೇಕೋ, ಕೃಷ್ಣನ ವಿಗ್ರಹ ಆಗಲಿ, ಶೋ ಗಿಡಗಳಾಗಲಿ, ಶೋ ಐಟಮ್ಸ್ ಆಗಲಿ, ಬ್ಯಾಗ್ಸ್ ಆಗಲಿ, ಬುಕ್ಸು, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಸಿಗುತ್ತೆ ಇಲ್ಲಿ. ಅದನ್ನೆಲ್ಲ ಒಂದು ರೌಂಡು ನೋಡ್ಕೊಳ್ತಾ ಬಂದ್ವಿ ಫ್ರೆಂಡ್ಸ್. ಮತ್ತು ಫುಡ್ ಸೆಕ್ಷನ್ಗೆ ಬಂದ್ವಿ. ಇಲ್ಲಿ ವಿಧ ವಿಧವಾದ ಫುಡ್ ಇದ್ವು. ಅವಕ್ಕೂ ಕೂಡ ರೇಟನ್ನು ಇಟ್ಟಿದ್ರು. ನಾವೇನು ತಗೊಳ್ಲಿಲ್ಲ ಫ್ರೆಂಡ್ಸ್ ಇಲ್ಲಿ. ಆಮೇಲೆ ಆಚೆ ಪ್ರಸಾದ ಕೊಡ್ತಾರೆ ಅಂತ ಅಂದರು, ಆಚೆಗಡೆ ಬಂದ್ವಿ. ಇಲ್ಲಿ ನೋಡಿ, ಇಲ್ಲಿ ಬರ್ತಾ ಇಲ್ಲೊಂದು ಕಲ್ಯಾಣಿ ಇತ್ತು. ಎಷ್ಟು ಚೆನ್ನಾಗಿದೆ ನೋಡಿ, ನೀರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗ್ರೀನ್ ಕಲರ್ ಆಗಿ. ಇದನ್ನು ನೋಡಿಕೊಂಡು ಹಾಗೆ ಪ್ರಸಾದವನ್ನು ತಗೊಳೋದಕ್ಕೆ ಹೋದ್ವಿ ಫ್ರೆಂಡ್ಸ್. ಇಲ್ಲಿ ಪ್ರಸಾದ ಕೊಡ್ತಾರೆ. ಈಗ ಪ್ರಸಾದ ತಗೊಂಡು ಬಂದ್ವಿ ನೋಡಿ. ಇದು ಪ್ರಸಾದವನ್ನು ತಿಂದ್ವಿ. ಅಮ್ಮನೂ ಸ್ವಲ್ಪ ತಿಂದ್ಲು ಫ್ರೆಂಡ್ಸ್. ಅಮ್ಮು ಆದಷ್ಟು ಎಲ್ಲೂ ತಿನ್ನೋದಿಲ್ಲ, ಇಲ್ಲಿ ಪ್ರಸಾದ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ತಿಂದ್ಲು. ಹಾಗಾಗಿ ತಿನ್ನಿಸ್ಕೊಂಡು ಇಲ್ಲಿಗೆ ಬಂದ್ವಿ ಕೆಳಗಡೆ. ಮತ್ತು ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡ್ವಿ, ತುಂಬ ಚೆನ್ನಾಗಿತ್ತಲ್ವ ಅಂತ ಅಂದ್ಬಿಟ್ಟು. ನಿಮಗೆ ಒಂದು ಸೀನ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಕೆಳಗಡೆ ನೀರು, ಮಧ್ಯದಲ್ಲಿ ದೇವಸ್ಥಾನ, ಮೇಲೆ ಮೋಡ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಹಾಗಾಗಿ ಇದೊಂದು ಫೋಟೋವನ್ನು ತಕ್ಕೊಂಡ್ಬಿಟ್ಟು ಈಗ ಚಪ್ಪಲಿಯನ್ನು ಹಾಕ್ಕೊಳಕ್ಕೆ ಬಂದ್ವಿ. ಈಗ ಮನೆಗೆ ಹೊರಟ್ವಿ ಫ್ರೆಂಡ್ಸ್. ಒಂದು ಸ್ವಲ್ಪ ಪಿಕ್ಸನ್ನು ತಗೊಂಡಿದ್ದೀನಿ ನಾನು, ಆ ಪಿಕ್ಸನ್ನು ಹಾಕ್ತೀನಿ ನೋಡಿ. ತುಂಬಾ ಸುಂದರವಾಗಿ ಇದೆ ದೇವಸ್ಥಾನ. ಯಾರಾದರೂ ಹತ್ತಿರ ಇದ್ದರೆ ಬಂದು ನೋಡಿಕೊಂಡು ಹೋಗಿ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.